ಹಾಯ್ ಫ್ರೆಂಡ್ಸ್, ಬರ್ರಿ ಹೊಂಟಿವಿ ನೋಡ್ರಿ. ನಾವು ಆಗಲೀಗ ಒಂದೇ ವಿಡಿಯೋದಾಗ ತೋರಿಸಿದ್ನಲ್ರಿ, ನಮ್ಮ ಹಿಂಗೆ ರೀ ಅಕ್ಕರ ಮನೆಗೆ ಬಂದು ಮತ್ತು ನಮ್ಮ ಚಿಕ್ಕಮ್ಮರ ಮನೆಗೆ ಹೋಕ್ಕೇವ್ರಿ ಅಂತ ಹೊಂಟಿವಿ ನೋಡ್ರಿ. ನಮ್ಮ ಚಿಕ್ಕಮ್ಮರ ಮನೆಗೆ ಯಾಕಂದ್ರೆ ನನ್ನ ಅಣ್ಣರ ಮಗಂದು ಹೆಸರು ಇಡೋದೈತ್ರಿ, ನಾಮಕರಣ ಐತ್ರಿ ಇವತ್ತು. ಹಾಗಾಗಿ ಹಿಂದೆಲ್ಲ ಬರ್ಲಿಕ್ಕತ್ತಾರ ನೋಡ್ರಿ. ನಮ್ಮ ತಂಗಿ ಮತ್ತು ನಮ್ಮ ಅಕ್ಕರ ಅವರು ಹಿಂದೆ ಬರ್ಲಿಕ್ಕತ್ತಿದ್ರು ರೀ. ಬಂದ್ವಿ ನೋಡ್ರಿ ನಾವು ಅವ್ರ ಮನೆಗೆ. ನಾವು ಬರೋಷ್ಟ್ರಿಗೆ ಅಲ್ಲೇ ಹೋಮ ಅದೆಲ್ಲ ಸ್ಟಾರ್ಟ್ ಆಗಿತ್ತು ರೀ. ಹೋಮದ ಬಗ್ಗೆ ನನಗಂತ್ರ ಅಷ್ಟು ಗೊತ್ತಿಲ್ಲ ರೀ. ಇಲ್ಲಿಲ್ಲ ಅಂದ್ರೆ ಹೋಮದ ಬಗ್ಗೆ ನಾ ಹೇಳ್ತಿದ್ದೆ. ಇವರು ಮಾಡಿಸಿರೋ ಹೋಮ ಮೃತ್ಯುಂಜಯ ಹೋಮ ಅಂತ್ರಿ. ಹಾಗಾಗಿ ಹೋಮವನ್ನು ಅವರು ಸ್ಟಾರ್ಟ್ ಮಾಡಿದ್ರು ರೀ. ಹೋಮ ಅವರು ಸ್ಟಾರ್ಟ್ ಮಾಡೋಷ್ಟ್ರಿಗೆನ ನಾವು ಬಂದ್ವಲ್ರಿ. ಇನ್ನೇನು ಹೋಮ ಸ್ಟಾರ್ಟ್ ಆಯಿತು. ಕೂತ್ಕೊಂಡು ನೋಡ್ಲಿಕ್ಕಂತ ಕೂತ್ಕೊಂಡ್ರಿ ಫ್ರೆಂಡ್ಸ್. ಸ್ವಲ್ಪ ಹೋಮದ ಲೈವ್ ವಿಡಿಯೋನೇ ನಿಮಗೆ ನಾನು ತೋರ್ಸೋಕೆ ಇಷ್ಟಪಡ್ತೀನಿ ರೀ. ನೋಡಿರಿ ಫ್ರೆಂಡ್ಸ್. प्रस्रवन्ते उपरिष्टात् सर्वतश्चयाः ताभिरश्मिपवित्राभिः श्रद्धायै यज्ञमारभे देवागातुविदः गातुं यज्ञाय विन्दताम् मनसस्पतिना देवेन वादाद्यज्ञः प्रयुज्यताम् श्रद्धायै पुरोदधे अमृतत्वाय जीवदे आपोतिमस्यामृते पुरोदधे अमृतत्वाय जीवदे. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಇಷ್ಟೊತ್ತಿನ ಮಟ್ಟಿಗೆ ಇದು ಏನು ಹೋಮ ಮಾಡ್ಲಿಕ್ಕತ್ತಾರಲ್ರಿ, ಅದ್ರ ಬಗ್ಗೆ ಅಂತೂ ನನಗೇನು ಗೊತ್ತಿಲ್ಲ ರೀ. ಮೃತ್ಯುಂಜಯ ಹೋಮ ಮಾಡಿಸ್ಲಿಕ್ಕತ್ತೀವಿ ಅಂತ ನಮ್ಮ ಚಿಕ್ಕಮ್ಮರು ಹೇಳಿದ್ರಲ್ರಿ, ಅದಷ್ಟೇ ರೀ ನನಗೆ ಗೊತ್ತಿದ್ದದ್ದು. ಯಾಕಂದರೆ ಅದು ಎದ್ರ ಬಗ್ಗೆ ಮಾಡ್ತಾರೆ ಏನು ಅಂತ ನಾನು ಏನು ಕೇಳಲಿಕ್ಕೆ ಹೋಗಲಿಲ್ಲ ರೀ. ಯಾಕಂದ್ರೆ ಅದು ಒಮ್ಮೊಮ್ಮೆ ಅವರು ಸೀಕ್ರೆಟ್ನ ಇಟ್ಟಿರ್ತಾರೆ. ಈಗ ನಾವು ಅದನ್ನೆಲ್ಲ ಕೇಳಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅಂತ ನಾನು ಏನು ಕೇಳಿಲ್ಲ ರೀ ಫ್ರೆಂಡ್ಸ್. ನೋಡಿರಿ, ಹೋಮ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ರೆ ನನಗೆ ಹೇಳೋಕೆ ಚಂದ ರೀ. ಹಾಗಾಗಿ ನಾನು ಅದು ಗೊತ್ತಿಲ್ಲದ ಕಾರಣ ನಾನು ನಿಮಗೇನು ಹೇಳ್ತಾ ಇಲ್ಲ ಫ್ರೆಂಡ್ಸ್. ಸಾರಿ ರೀ. ಆದ್ರೆ ಅದು ಇದು ರೀ, ಏನು ಹೋಮ ಎಲ್ಲ ಹೆಂಗೆ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೀನಿ ರೀ. ಆದ್ರೆ ಅದರಲ್ಲಿ ನನಗೆ ಅರ್ಥ ಆಗಿದ್ದು ಸ್ವಾಹ ಅನ್ನೋದೊಂದು ಬಿಟ್ಟರೆ ಏನು ಗೊತ್ತಾಗಿಲ್ಲ ರೀ ಫ್ರೆಂಡ್ಸ್. ಉಳಿದಿದ್ದು ನಾನು ನಿಜವಾಗ್ಲೂ ನಿಮ್ಮ ಮುಂದೆ ಹೇಳೋಕೆ ಇಷ್ಟಪಡೋದಿದ್ದು ಒಂದೇ ರೀ. ಆದರೆ ಯಾವುದೇ ಹೋಮಗಳನ್ನು ಮಾಡಿಸ್ಬೇಕಾದ್ರೆ ಅದ್ರ ಬಗ್ಗೆ ನಾವು ತಿಳ್ಕೊಬೇಕ್ರಿ, ಎದಕ್ಕೆ ಮಾಡ್ತಾರೆ ಹೆಂಗೆ ಅಂತಂದು. ಆದ್ರೆ ಅವ್ರಿಗೇನಾದರೂ ಮನೆಯವ್ರು ಇದ್ದವ್ರಿಗೆ ಹೇಳಿದ್ರೆ ಏನು ರೀ, ನಾವು ಸ್ವಲ್ಪ ಊರ್ಲಿದ್ರೆ ಹೋಗೋದು ಲೇಟ್ ಆತಲ್ರಿ. ಹಾಗಾಗಿ ನಾವೇನು ಕೇಳೋಕೆ ಹೋಗ್ಲಿಲ್ಲ ರೀ ಫ್ರೆಂಡ್ಸ್. ಯಾಕಂದ್ರೆ ಸುಮ್ಮನೆ ಈ ಮೂಗು ತೋರಿಸ್ಕೊಂಡು ಹೋಗೋದು ಸರಿ ಅಲ್ಲಲ್ರಿ ಇನ್ನೊಬ್ರ ವಿಷಯದಾಗ. ಹಾಗಾಗಿ ನಾವು ಏನೇ ಕೇಳಿಲ್ಲ ರೀ ಫ್ರೆಂಡ್ಸ್. ಮತ್ತು ನೋಡ್ರಿ, ಇಲ್ಲೆಲ್ಲ ಇದೆಲ್ಲ ಹೋಮ ಮುಗಿಯೋದು ಅಂದ್ರೆ ಭಾಳ ಆಗುತ್ತಾ ಅಂತಂದು ನಾವು ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಇಟ್ಟು ಮತ್ತು ಮೇಲೆ ಊಟದ್ದು ಅದೆಲ್ಲ ರೆಡಿ ಮಾಡ್ಲಿಕ್ಕತ್ತಿದ್ರಲ್ರಿ. ಅಲ್ಲಿ ಏನಾದರೂ ಸಹಾಯ ಬೇಕೇನಂತಂದು ನನ್ನ ಮಗಳ ಕೈಯಾಗ ನಾನು ಫೋನ್ ಕೊಟ್ಟು ಮೇಲೆಲ್ಲ ನೋಡ್ಲಿಕ್ಕಂತ ಹೋಗಿದ್ದೀನಿ ರೀ. ಇದೆಲ್ಲ ನನ್ನ ಮಗಳೇ ವಿಡಿಯೋ ಮಾಡಿದ್ರಿ ಫ್ರೆಂಡ್ಸ್. ಇಲ್ಲಿ ಹೋಮಕ್ಕೆ ಕೂತ್ಕೊಂಡಾರಲ್ರಿ ಇವರು ನಮ್ಮ ದೊಡ್ಡಣ್ಣ ಮತ್ತು ದೊಡ್ಡ ಅತ್ತಿಗೆ ರೀ. ಇವರು ಇಬ್ಬರು ಗಂಡು ಮಕ್ಳು ರೀ. ನಮ್ಮ ಚಿಕ್ಕಮ್ಮರಿಗೆ ಹೆಣ್ಮಕ್ಳು ಇಲ್ಲರಿ. ಹಾಗಾಗಿ ನಾವೇ ಹೋಗೋದು ಬರೋದು ಎಲ್ಲ ಮಾಡ್ತಿರ್ತೀವಿ ರೀ. ನೋಡಿರಿ, ದೇವ್ರ ಹಣೆ ಬರೋವನ್ನ ಹೆಂಗೆ ಬರ್ದಿರ್ತಾನಪ್ಪ ಅಂದ್ರೆ, ನಾವು 6 ಜನ ಹೆಣ್ಮಕ್ಳು ರೀ. ನಾವು ಅಕ್ಕ ತಂಗಿಯರು, ನಮಗಿಲ್ಲ ಗಂಡು ಮಕ್ಕಳು. ಪಾಪ ಅವ್ರು ಇಬ್ಬರೇ ಗಂಡು ಮಕ್ಕಳು, ಹೆಣ್ಮಕ್ಳಿಲ್ಲ. ಹಿಂಗೆ ರೀ, ಗಂಡು ಮಕ್ಳು ಅಂದ್ರೆ ಗಂಡು ಮಕ್ಳು ಇಲ್ಲರಿ, ಹೆಣ್ಮಕ್ಳು ಅಂದ್ರೆ ಹೆಣ್ಮಕ್ಳು ಇಲ್ಲ ನೋಡ್ರಿ. ಹಂಗೆ ರೀ, ಒಬ್ರಿಗೆ ಬೇಕಂದದ್ದು ದೇವರು ಅಷ್ಟು ಸರಳವಾಗಿ ಕೊಡಲ್ರಿ ಫ್ರೆಂಡ್ಸ್. ಹಾಗೆ ರೀ ಫ್ರೆಂಡ್ಸ್, ನಮಗೆ ಸ್ವಲ್ಪ ಗಂಡು ಮಕ್ಳು ಇಲ್ಲ ಅಂತ ಅನ್ಕೊತೀವಲ್ರಿ. ನಂಗೆ ಹಂಗಾಗಿ ಎಮೋಷ್ನಲ್ ಫೀಲ್ ಆಗಿಬಿಡತ್ತೆ ರೀ. ಯಾಕಂದ್ರೆ ಸ್ವಲ್ಪ ಅಣ್ಣ ತಮ್ಮ ಇದ್ರೆ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅಂತ ನನ್ನ ಭಾವನೆ ರೀ. ಯಾಕಂದ್ರೆ ಅಕ್ಕ ತಂಗಿರಿಗೆ ಕಷ್ಟ ಬಂದಾಗ ನೆನಪಾಗೋದ ತವ್ರ ಮನೆ ರೀ.
ತವ್ರ ಮನೆ ಒಳಗೆ ಅಣ್ಣ ತಮ್ಮಂದಿದ್ರೆ ನಮ್ಮ ಕಷ್ಟ ಕೇಳ್ತಿದ್ರಲ್ಲ, ನಮಗೆ ಕಷ್ಟ ಕೇಳೋರು ಇಲ್ಲಲ್ಲ ಅಂತ ನನಗೆ ತುಂಬ ಅಂದ್ರೆ ತುಂಬ ಬೇಜಾರಾಗತ್ತೆ ರೀ. ಏನೇ ಕಷ್ಟಗಳು ಬಂದ್ರೂ ನಾವೇ ಬಗೆಹರಿಸ್ಕೋಬೇಕಲ್ರಿ. ಯಾಕಂದ್ರೆ ನಮ್ಮ ಕಷ್ಟಗಳನ್ನು ಕೇಳಲಿಕ್ಕೆ ಮಾಡಲಿಕ್ಕೆ ನಮಗಂತರೂ ಅಣ್ಣ ತಮ್ಮ ಇಲ್ಲರಿ ಫ್ರೆಂಡ್ಸ್. ನೀವೇ ರೀ ನಮಗೆಲ್ಲ. ನಿಮ್ಮ ಸಪೋರ್ಟು ನಮಗೆ ಇರಲಿ ಅಂತ ನಾನು ಕೇಳ್ತೀನಿ ರೀ ಫ್ರೆಂಡ್ಸ್. ನೀವು ನಮ್ಮಂಥವ್ರನ್ನ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್. ನೋಡಿರಿ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ 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 ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ ರೀ. ಯಾಕಂದ್ರೆ ನನಗೂ ನಿಮ್ಮದ್ರಲ್ಲಿ ಒಬ್ಬಳು ಆಗಬೇಕಂತ ತುಂಬ ಅಂದ್ರೆ ತುಂಬ ಇಷ್ಟ ಐತ್ರಿ. ನೋಡಿರಿ ಫ್ರೆಂಡ್ಸ, ಮತ್ತು ಇದಕ್ಕಿಂತ ಜಾಸ್ತಿ ಹೇಳಿದ್ರೆ ಬರೀ ಇವರು ಇದನ್ನು ಮಾಡಿದ್ರಷ್ಟ ನಾವು ಅಣ್ಣ ತಮ್ಮ ಅನ್ಸ್ಕೊತೀವಿ ಅಂತ ತಿಳ್ಕೊಬೇಡ್ರಿ ಫ್ರೆಂಡ್ಸ್. ಅಣ್ಣ ತಮ್ಮ ನಾವು ಹುಡ್ತಾನೆ ಪಡ್ಕೊಲಿಲ್ಲ ಅಂದರೆ ಏನಾಯ್ತು ರೀ, ನಡ್ಕೊಳ್ಳೋದ್ರಾಗಿರುತ್ತಲ್ಲ ರೀ. ನಾವು ಯಾರಿಗೆ ಅಣ್ಣ ಅಂತಂದು ನಾವು ಪ್ರೀತಿಲಿದ್ರೆ ನೋಡ್ಕೊತೀವಿ ರೀ, ಅವರೇ ನಮಗೆ ಅಣ್ಣ ಆಗಿರ್ತಾರೆ ರೀ. ನಾವು ನಡ್ಕೊಳ್ತಕ್ಕಂಥ ರೀತಿ ಒಳಗಿರುತ್ತೆ ರೀ ಫ್ರೆಂಡ್ಸ್ ಅದು. ಹಾಗಾಗಿ ನನಗೆ ಅಣ್ಣ ತಮ್ಮ ಇಲ್ಲ ಅಂದರೂ ನನಗೆ ಆಜು ಬಾಜು ಮನೆಯವರು, ಆಮೇಲೆ ನಮ್ಮ ಚಿಕ್ಕಮ್ಮ ಮಕ್ಕಳು, ನಮ್ಮ ಸ್ವಂತ ಅಣ್ಣರ್ಕಿನ್ನ ಹೆಚ್ಚಾಗಿ ನೋಡ್ಕೊಂಡು ಹೋಗ್ತಾರೆ ರೀ ಫ್ರೆಂಡ್ಸ್. ಇದನ್ನು ಹೇಳಕ್ಕೆ ನನಗೆ ತುಂಬ ಅಂದ್ರೆ ತುಂಬ ಹೆಮ್ಮೆ ಅನ್ಸುತ್ತೆ ರೀ. ನಮಗೇನಾದ್ರೂ ಕಷ್ಟಗಳು ಹಿಂಗೆ ಬಂದಾವಪ್ಪ, ಹಿಂಗೆ ಮಾಡೋಣ್ರಿ ಅಂತಂತಂದ್ರೆ ಯಾವುದಕ್ಕೂ ಇವತ್ತಿನವರೆಗೂ ಇಲ್ಲ ಅಂತ ಅಂದಿಲ್ಲ ರೀ. ಭಾಳ ನಮ್ಗೆ ಸಪೋರ್ಟ್ ಅಂದ್ರೆ ಸಪೋರ್ಟ್ ಮಾಡ್ತಾರೆ ರೀ ಫ್ರೆಂಡ್ಸ್. ಏನಾದರೂ ಕಷ್ಟಗಳು ಬಂದಾಗ ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ಯಾರ ರೀ ನಮ್ಮ ಅಣ್ಣ ರೀ. ನೋಡಿರಿ ಫ್ರೆಂಡ್ಸ್, ಇನ್ನು ಹೋಮ ಮುಗಿಯೋಕೆ ಭಾಳ ಅಂದ್ರೆ ಭಾಳ ಟೈಮ್ ಹಿಡಿತೈತಿ ಅಂತಲೇ ಅವ್ರು ಫಸ್ಟಿಗೆ ಹೇಳಿದ್ರು ರೀ. ಅದರ ವೀಡಿಯೋನು ನನ್ನ ಮಗಳು ಭಾಳ ಅಂದ್ರೆ ಭಾಳ ಮಾಡ್ಕೊಂಡಿದ್ಲು ರೀ. ಇರಲಿ ನಿಮಗೆಲ್ಲ ತೋರ್ಸೋಣ ಅಂತ ನಾನೇನು ಸ್ಕಿಪ್ ಮಾಡಿಲ್ಲ ರೀ, ಎಲ್ಲ ವೀಡಿಯೋನ ನಿಮಗೆ ಹಾಕಿದ್ದೀನಿ ರೀ ಫ್ರೆಂಡ್ಸ್. ಮತ್ತು ನಿಮ್ಗೆ ಅದನ್ನು ಬರೀ ನೋಡೋಕೆ ಬೋರ್ ಆಗಬಾರ್ದಲ್ಲ ರೀ, ಅದ್ರೊಳಗನ ನಮ್ಮ ಪರಿಚಯ ಹೇಳ್ಕೋಬೇಕು ಮತ್ತು ನಮ್ಮ ಮನಸ್ಸಿನ ಮಾತು. ಯಾಕಂದರೆ ನೀವು ಯಾರೆಲ್ಲ ವೀಡಿಯೋ ನೋಡ್ತೀರಿ ಅವರೆಲ್ಲ ನಮ್ಮವರೇ ಅಂತ ನಾನು ಭಾವಿಸ್ತೀನಿ ರೀ. ನೀವು ನಮ್ಮವರು, ನಾವು ನಿಮ್ಮವರು ಅಂದ್ರೆ ನನಗೊಂದು ಪ್ಲೀಸ್ 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 ಲೈಕ್ ಮಾಡಿರಿ. ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ್. ನಾನು ಕಾಮೆಂಟ್ ಬಾಕ್ಸ್ ಆಫ್ ಇಡ್ತಿದ್ದೀನಿ ರೀ. ಮತ್ತು ನಮ್ಮ ಅಕ್ಕರ ಮಕ್ಕಳು ಅವರೆಲ್ಲ ಏನಂದ್ರೆ ಕಾಮೆಂಟ್ಸ್ ಎಲ್ಲ ಒಳ್ಳೆ ರೀತಿ ಎಲ್ಲ ಮಾಡ್ತಾರೆ, ಯಾರು ಹಂಗಿರಂಗಿಲ್ಲ. ನಾವು ತಿಳ್ಕೊಳ್ಳೋದ್ರೊಳಗಿರುತ್ತೆ, ಯಾಕೆ ಹೆದರ್ತಿದ್ದಿ, ಇರಲಿ ಬಿಡು ಅಂತಂದು ಧೈರ್ಯ ತುಂಬಿದ್ರಿ. ಯಾಕಂದ್ರೆ ನಾವು ಹೊಸ್ದಾಗಿ ಮಾಡ್ತಾಯಿದ್ದೀವಲ್ಲ ರೀ. ಏನಾದರೂ ಈಗ ಹುಚ್ಚುಚ್ರಕಾರ ಕಾಮೆಂಟ್ಸ್ ಮಾಡ್ತಿರ್ತಾರಲ್ರಿ, ಹಾಗಾಗಿ ನಾವು ಕಾಮೆಂಟ್ಸ್ ಬಾಕ್ಸ್ ಆಫ್ ಇಟ್ಟಿರ್ತೀವಿ ರೀ ಫ್ರೆಂಡ್ಸ್. ಯಾಕಂದ್ರೆ ಅದನ್ನು ಓದಿದ್ರೆ ಅವ್ರ ಮನಸ್ಸಿಗೆ ಏನು ನೋವಾಗುತ್ತೆ ಅಂತ ಅವ್ರು ಅರ್ಥ ಮಾಡ್ಕೊಂಡಿರಂಗಿಲ್ಲಲ್ರಿ. ಸುಮ್ಮನೆ ಈಗ ಬೇಕಾಬಿಟ್ಟು ಕಾಮೆಂಟ್ಸ್ ಮಾಡಿಬಿಡ್ತಾರೆ ರೀ. ಹಂಗಾಗಿ ನಾನು ಇಟ್ಟಿರಂಗಿಲ್ಲ ರೀ. ದಯಮಾಡಿ ಆ ಥರ ಯಾರು ಕಮೆಂಟ್ಸ್ ಮಾಡಬೇಡ್ರಿ ಅಂತಮ್ಗಳೇ. ನೀವು ಒಳ್ಳೆ ರೀತಿ ಒಳಗೆ ಕಮೆಂಟ್ಸ್ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ ರೀ. ನೋಡಿರಿ, ಇನ್ನು ಹೋಮ ಗೀಮ ಎಲ್ಲ ಮುಗಿಯೋಷ್ಟ್ರಿಗೆ ಲೇಟ್ ಆಗುತ್ತೆ ಅಂತ ಮತ್ತು ಮುಂದಿನ ಕೆಲಸ ಎಲ್ಲ ಮಾಡ್ಬೇಕಲ್ರಿ. ಬರೀ ವಿಡಿಯೋ ಮಾಡ್ಕೊತ ನಿಂತ್ರೆ ಓದಲ್ಲಿ ಏನು ಅನ್ಸುತ್ತೆ ಹೇಳ್ರಿ, ಈ ಅಮ್ಮ ಏನು ಕೆಲಸ ಮಾಡೋಕ್ಕೆ ಬಂದಾರ, ಏನು ಬರೀ ವಿಡಿಯೋ ಮಾಡೋಕ್ಕೆ ಬಂದಾರ ಅಂತಂದು ಅನ್ಕೋಬಾರ್ದಲ್ರಿ. ಹಾಗಾಗಿ ಹುಡುಗರ ಕೈಯಾಗ ಕೊಟ್ಟು ಎಲ್ಲ ವಿಡಿಯೋ ನೀವೇ ಮಾಡ್ಕೊರಿ. ನಾನು ಇದ್ದದ ಕೆಲಸ ಎಲ್ಲ ಮ್ಯಾಲೆ ನೋಡ್ತೀನಿ. ಯಾಕಂದ್ರೆ ಅವತ್ತೇ ಬೆಳಗ್ಗೆ ಹೋಮ ಮತ್ತು 12ರಲ್ಲಿದ್ರೆ ಪಾಪಂದು ನಾಮಕರಣ ಇಟ್ಕೊಂಡಿದ್ರಿ. ಹಾಗಾಗಿ ಪಾಪನ ನಾಮಕರಣಕ್ಕಂತಲೇ ಮತ್ತೆ ಬಂದಿದ್ದು. ಆ ಹೋಮದ್ದು ಫಸ್ಟಿಗೆ ನಮಗೆ ಬರುವಾಗ ಗೊತ್ತಿರಲಿಲ್ಲ. ಅವರು ಕೂಡ ಸಡನ್ಲಿ ಆಗಿನೇ ಹೋಮ ನಿಶ್ಚಯ ಮಾಡ್ಕೊಂಡಿದ್ರು. ಹಾಗಾಗಿ ನಾವು ಸ್ವಲ್ಪ ಮತ್ತು ಮುಂದಲ ಕೆಲಸ ಎಲ್ಲ ನೋಡೋಣ ಅನ್ಕೊಂಡು ಮುಂದೆ ಹೋದ್ನೆ ರೀ ಫ್ರೆಂಡ್ಸ್. ನೋಡೋಣ ಅಂತ ಮೇಲೆಲ್ಲ ನಾಷ್ಟದ ವ್ಯವಸ್ಥೆ ಇತ್ತು ರೀ. ಅದನ್ನೆಲ್ಲ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ ರೀ ನನ್ನ ಮಗಳು. ಯಾಕಂದ್ರೆ ಇಲ್ಲಿ ಕೆಳಗೆ ನಿಂತಿದ್ಲಲ್ಲ ರೀ, ಆ ಕೆಳಗನ ನಿಂತ್ಬಿಟ್ಟಿದ್ಲ ರೀ, ಬರಲೇ ಇಲ್ಲ ರೀ ಮ್ಯಾಲೆ. ನಾವು ಮತ್ತು ನಾಷ್ಟ ಮಾಡ್ಕೊಂಬಂದ್ವಿ ರೀ. ಮತ್ತು ಆಜು ಬಾಜು ಮನೆಯವರು ಅವರು ಇವರು ಬರ್ತಿರ್ತಲ್ಲ ರೀ. ಈಗ ನೋಡಿರಿ, ಮನೆಗೆ ಬಂದಿರ್ತಾರಂದ್ರೆ ಅವ್ರನ್ನ ಚೆಂದಾಗಿ ಕರೆದು ಉಣ್ರಿ, ತಿನ್ನಿರಿ, ಚಹಾ ಕುಡೀರಿ, ಕುಂದುರ್ರಿ, ನಿಂದ್ರಿ ಅಂದ್ರೆ ಇನ್ನೊಂದು ಸಲ ನಮ್ಮ ಮನೆಗೆ ಬಂದಾಗ ಚೆಂದಾಗ ಅವರು ಕೂಡ ಮರ್ಯಾದೆ ಕೊಡ್ತಾರೆ ರೀ. ಹೋದಲ್ಲೇ ಬಂದಲ್ಲೇ ಹಚ್ಕೊತಾರವ ಅವರು ಅಂತಾರೆ ರೀ. ಇಲ್ಲಿಲ್ಲ ಅಂದ್ರೆ ಏನಂತಾರೆ ಹೇಳ್ರಿ, ಅವೇನ ಮನೆಗೆ ಹೋಗಿದ್ವಿ ಒಂಚೂರರ ಹಚ್ಕೊಲಿಲ್ಲ ಅಂತಂದು ಅನ್ನಿಸ್ಕೋಬಾರ್ದಲ್ರಿ ಇನ್ನೊಬ್ರ ಜೋಡಿ. ಅದಕ್ಕೆ ನಾನೇನು ಮಾಡಿದೆ, ಮತ್ತು ನಮ್ಮ ಚಿಕ್ಕಮ್ಮರ ಅವರೆಲ್ಲ ಪೂಜೆ ಕುಂತಿದ್ರಿ. ಪಾಪ ಅವ್ರ ಮನೆಯವ್ರು ಎದ್ದು ಬಂದು ಹೆಂಗೆ ಬಂದಾರನ್ನ ವೆಲ್ಕಮ್ ಮಾಡೋಕ್ಕಾಗತ್ತೆ ರೀ. ಅದಕ್ಕೆ ನೀನು ನಿಂದರವ, ನಾವು ಹೋಗಿ ಬಂದಾರನ್ನ ಎಲ್ಲರೂ ನಾನು ಕರಿತೀನಿ, ನೀ ಏನು ಟೆನ್ಷನ್ ಮಾಡ್ಕೋಬೇಡ ಅಂತಂದು ನಾನು ಮತ್ತು ನಮ್ಮ ಚಿಕ್ಕಮ್ಮರಿಗೆ ಧೈರ್ಯ ಹೇಳಿ ಅವ್ರನ್ನ ಕುಂದ್ರಿಸಿ ನಾನು ಹೋದಿನಿ ರೀ. ಮತ್ತು ಬಂದಾರನ್ನೆಲ್ಲ ನಾವು ವೆಲ್ಕಮ್ ಮಾಡ್ಕೊಳಕತ್ತಿದ್ದೀನಿ ರೀ ಮ್ಯಾಲೆ. ಮತ್ತು ಬಂದಾರನ್ನ ನಾಷ್ಟಕ್ಕೂ ಕಳಿಸಿದ್ದೀನಿ ರೀ. ಮತ್ತು ನಾಷ್ಟದಲ್ಲಿ ಏನರ
ನೀರು ಮತ್ತು ಪ್ಲೇಟ್ ಏನಾರ ತಂದು ಕೊಡೋವಿದ್ರೆ ಮ್ಯಾಲೆ ಕೂತ್ಕೊಂಡಿರಿ. ಯಾಕಂದ್ರೆ ಮನೆಯವ್ರು ಒಬ್ರು ಇದ್ರಂದ್ರೆ ಅವ್ರು ಬಂದವ್ರಿಗೆ ಏನಾರ ಬೇಕಂದ್ರೆ ಕೇಳ್ತಿರ್ತಾರೆ. ಈಗ ಎಲ್ಲರೂ ಕೆಳಗೆ ಆಗಿಬಿಟ್ವಿ ಅಂದ್ರೆ ಪಾಪ ಅವ್ರು ಬಂದವ್ರಿಗೆ ಏನು ಕೇಳ್ಬೇಕು ಹೇಳ್ರಿ. ಅದಕ್ಕೆ ಏನು ದಾದ ಮಾಡಲಿಲ್ಲ ಇದನ್ನು ಮಾಡಲಿಲ್ಲ ಅಂತ ಅನ್ನಿಸ್ಕೋಬಾರ್ದಲ್ರಿ ಬಂದಾರ ಜೋಡಿ. ಹಂಗಂದು ನಾವು ಹೊರಗೆ ಕುಂತ್ಕೊಂಡಿವ್ರಿ ಬರೋ ಮಟ್ಟ. ಹಾಗಾಗಿ ನಾನು ಎಲ್ಲಿ ಹೋಮಕ್ಕೆ ನಿಂತ್ಕೊಂಡಿರೋದು ಕುಂತ್ಕೊಂಡಿರೋದು ಎಲ್ಲಿ ಕಾಣಿಸಿಲ್ಲ ರೀ ಫ್ರೆಂಡ್ಸ. ಬರೋದು ನಾವು ಜಲ್ದಿನ ಬಂದೀವಿ ರೀ. ಬೆಳಗ್ಗೆ 6 ಗಂಟೆ ಹಿಂಗೆ ಅಕ್ಕರ ಮನೆಗೆ ಬಿಟ್ಟು 7:30 ಹಿಂಗೆ ಚಿಕ್ಕಮ್ಮರ ಮನೆಗೆ ಬಿಟ್ಟಿವ್ರಿ. ಮತ್ತು ಬಂದಮೇಲೆ ಸೀದಾ ನಾಷ್ಟ ಮಾಡ್ದಾರನ ನಾವು ಮತ್ತು ಮುಂದಿನ ಕೆಲಸ ಕಂಕಣ ಕಟ್ಟುವಾತು, ಮತ್ತು ಬಂದಾರನ್ನ ಕರೆಯೋದಾತು, ನಾಷ್ಟ ಕಳ್ಸೋದಾತು, ಎಲ್ಲ ಇವನ್ನೆಲ್ಲ ನಾನು ಮಾಡ್ಕೊತ ನಿಂತ್ಕೊಂಡಿರಿ ಫ್ರೆಂಡ್ಸ್. ಇಷ್ಟೆಲ್ಲ ಮುಗಿದಾಗ ನೋಡ್ರಿ ಇಷ್ಟೆಲ್ಲ ಜನ ಹಂಗೆ ಒಬ್ಬೊಬ್ರು ಬರ್ಲಿಕ್ಕತ್ತಿದ್ರು ರೀ ಪೂಜಾಕ್ಕೆ. ಹಂಗೆ ಅವ್ರು ಒಬ್ಬೊಬ್ರನ್ನ ಬಂದ ತಕ್ಷಣ ಅವ್ರು ನಾಷ್ಟ ಅದು ಮಾಡಿಸಿ ಕಳಿಸಿದೀವಿ ರೀ. ಯಾಕಂದ್ರೆ ಇವತ್ತು ಮನ್ಯಾಗ ಫಂಕ್ಷನ್ ಐತಂದ್ರೆ ಎಷ್ಟು ಮಂದಿ ಮಾಡಿದ್ರೂ ಕಡಿಮೆನ ರೀ. ಬರೀ ಮನೆಯಾರ ಮಾಡ್ಬೇಕಂದ್ರೆ ಆಗಂಗಿಲ್ಲ ರೀ. ಬಂದಾರೆಲ್ಲರೂ ನಾವು ಅದೀವಿ ಅಂತಂದು ಧೈರ್ಯ ತುಂಬಿ ಅವ್ರ ಜೋಡಿ ನಾವು ನಿಂತ್ಕೊಂಡ್ವಿ ಅಂದ್ರೆ ಅವ್ರಿಗೆ ಒಂದು ಧೈರ್ಯ ಇರ್ತೈತೆ ರೀ. ಬರೀ ಬಂದೀವಿ ತಿಂದಿವಿ ಉಂಡ್ವಿ ಕುಂತ್ಕೊಂಡ್ವಿ ಹೊಂಟ್ವಿ ಅಂದ್ರೆ ಹೆಂಗೆ ರೀ ಚಂದ ಅನ್ಸಲ್ರಿ. ಅದು ಹೋದಲ್ಲೇ ನಾವು ಚಂದಾಗ ಈಟ್ ಅವ್ರನ್ನ ಹಚ್ಕೊಂಡು ನಾವು ಕೆಲಸ ಮಾಡಿದ್ವಿ ಅಂದ್ರೆ ಇನ್ನೊಮ್ಮೆ ಬಂದಾಗ ಆ ಹೆಣ್ಮಗಳು ಮಾಡ್ತಾಳಪ್ಪ ಬರಲಿ ನಿಂದಿರ್ಲಿ ಕುಂದಿರ್ಲಿ ಅಂತಾರೆ ರೀ. ನೋಡಿರಿ ಇಲ್ಲೆಲ್ಲ ಅದು ಹೋಮ ಮುಗಿಯಷ್ಟ್ರಿಗೆನ ನಾವು ತೊಟ್ಲದ್ದು ಎಲ್ಲ ಮಾಡಿದ್ವಿ ರೀ ಫ್ರೆಂಡ್ಸ. ಬಂದು ತೊಟ್ಲದ್ದು ನೋಡ್ರಿ ಅಲಂಕಾರ ಮಾಡ್ಲಿಕ್ಕತ್ತೀನಿ ರೀ. ಮತ್ತು ಫೋಟೋಗ್ರಾಫರ್ ಏನಂದ್ರಿ ಕೆಳಗೆ ಕುತ್ಕೊಂಡು ಮಾಡ್ರಿ ಅಮ್ಮ ಅಂದ್ರೆ ಫೋಟೋ ತೆಗಿಯೋಕೆ ನಮಗೆ ಚಲೋ ಆಗುತ್ತಾ ಅಂದ್ರಿ. ಹಂಗಾಗಿ ಮತ್ತೆ ಕುತ್ಕೊಂಡು ಮಾಡ್ಲಿಕ್ಕತ್ತಿದ್ದೀನಿ ರೀ ನಾನು. ಇದು ನನ್ನ ಮುದ್ದಳಿಯನ್ನ ತೊಟ್ಲ ರೀ. ಇದು ಕರ್ಕೊಂಬಂದಿವ್ರಿ 12:30 ಹಿಂಗೆ ಕರ್ಕೊಂಬಂದ್ರಿ. ಮತ್ತು ಅವ್ರು ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಬೇಕಲ್ರಿ. ಹಂಗಂದು ನಾನು ತೊಟ್ಲದ್ದು ಅಲಂಕಾರ ಮಾಡ್ಲಿಕ್ಕತ್ತಿದ್ದೀನಿ ರೀ. ಮತ್ತು ನಮ್ಮ ಅಕ್ಕರ ಅವರೆಲ್ಲ ನನಗೆ ಏನೇನು ಬೇಕು ಕೈಯಾಗೆಲ್ಲ ತಂದು ಕೊಡ್ಲಿಕ್ಕತ್ತಿದ್ರು ರೀ. ಮತ್ತು ಅಷ್ಟೊತ್ತಿಗೆ ನಮ್ಮ ಅಕ್ಕರ ಮಗಳು ಬಂದ್ಲು ರೀ. ಆಕೆಗೆ ಮಕ್ಳು ಅಂದ್ರೆ ಭಾಳ ಇಷ್ಟ ರೀ. ಇಲ್ಲಿ ಎತ್ಕೊಂಡಾಳು ನೋಡ್ರಿ ಆಕೆ ನಮ್ಮ ಅಕ್ಕರ ಮಗಳು ರೀ. ಆಕಿನೂ ಈಗ ಒಂದು 1 ಇಯರ್ ಆತ್ರಿ, 1 ವರ್ಷ ಮೇಲೆ ಆತೇನು ನೋಡ್ರಿ ಕೆಲಸ ಮಾಡ್ಲಿಕ್ಕತ್ತು. ಬೆಂಗ್ಳೂರಾಗಿರ್ತಾಳೆ ರೀ ಈಕಿ. ಅದ ನೋಡ್ರಿ ಅದು ನನ್ನ ಮುದ್ದು ಅಳಿಯ ನೋಡ್ರಿ. ಅದು ಅಳಿಯ ನೋಡ್ರಲ್ಲಿ ಹೆಂಗೆ ನೋಡಕತ್ತೈತಿ ಪುಟ್ ಕಣ್ಣು ಇಟ್ಕೊಂಡು ಚಂದ ಐತಲ್ರಿ. ನೋಡ್ರಿ ಹೆಂಗೆ ನೋಡುತ್ತೆ ನೋಡ್ರಿ. ಎಂಥರ ಮನಸ್ಸರಾಗಲಿ ಮಕ್ಕಳು ನೋಡಿದ ತಕ್ಷಣ ಕರಿಗಿ ಬಿಡುತ್ತೆ ರೀ. ಅದು ನಮ್ಮ ಅಕ್ಕರ ಮಗಳಿಗೆ ಮಕ್ಳು ಅಂದ್ರೆ ಭಾಳ ಇಷ್ಟ ರೀ. ಕೊಡವ ಎತ್ಕೊತೀನಿ ಅಂದ್ರೆ ಕೊಡಲೇ ಇಲ್ಲರಿ ಆಕೆ. ಹಾಗಾಗಿ ತಾನೇ ಎತ್ಕೊಂಡಿದ್ಲು ರೀ. ಎತ್ಕೊಂಡು ಆಂಟಿ ಹಂಗೆ ಮಾಡು ಹಿಂಗೆ ಮಾಡು ತೊಟ್ಲದ್ದು ಅದನ್ನೆಲ್ಲ ಹೇಳ್ಕೊಡಕತ್ತಿದ್ಲು ರೀ. ಮತ್ತು ಅದನ್ನೆಲ್ಲ ನಾನು ಮಾಡ್ಲಿಕ್ಕತ್ತಿದ್ದೀನಿ ರೀ. ಯಾಕಂದ್ರೆ ಒಬ್ರಿಗಿಂತ ಇಬ್ಬರು ಲೇಸಲ್ರಿ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡಕತ್ತಿದ್ದೀನಿ ರೀ. ಮತ್ತು ನಾನು ಒಂಚೂರು ಎಲ್ಲದ ಅಲಂಕಾರ ಅದನ್ನು ಮಾಡಿ ಮುಗಿಸಿ ಬಂದ್ರಿ. ಬಂದಿಂದ ನೋಡ್ರಲ್ಲಿ ಒಂಚೂರು ತಡಿ ಹಳೆಯನ್ನ ಎತ್ಕೊಂಡು ಆಡ್ಸೋಣ ಅಂತಂದು ಒಂಚೂರು ಎತ್ಕೊಂಡೆ ರೀ ಫ್ರೆಂಡ್ಸ್. ಹೆಂಗೆ ನಗತ್ತೆ ನೋಡ್ರಲ್ಲಿ ಬಾಯಿ ತೆಗಿತೈತ್ರಿ. ಬರ್ರಿ ಫ್ರೆಂಡ್ಸ್ ನನ್ನ ಮುದ್ದು ಹಳೆಯನ ನಾಮಕರಣ ನೋಡ್ರಲ್ಲಿ ಎಷ್ಟು ಚಂದ ನಡ್ಲಿಕ್ಕತ್ತೈತಿ ಅಂತ. ಮುಂದಲ್ದ ನಾ ಏನು ಹೇಳಲ್ಲ, ನೀವೇನು ನೋಡ್ರಿ.